ಪೂರಕ ಪಾಠ 2 ಅವ್ವ ಕವಿ ಕೃತಿ ಪರಿಚಯ. ಕವಿ ಲಲಿತಾ ಕೊಟ್ರಪ್ಪ ಹೊಸಪ್ಯಾಟಿ. ಜನನ 1964. ತಂದೆ ಕೊಟ್ರಪ್ಪ. ತಾಯಿ ನೀಲಮ್ಮ. ವೃತ್ತಿ ಮುಖ್ಯೋಪಾಧ್ಯಾಯರು. ರಚನೆ ಕಲ್ಪನಾಳಿಗೊಂದು ಎದೆಹಾಡು, ಹೂ ಮಾರುವ ಹುಡುಗಿ ಎಂಬ ಮಕ್ಕಳ ಕವನ ಸಂಕಲನಗಳು, ಪಟ್ಟಣಕ್ಕೆ ಬಂದ ಪುಟ್ಟಗುಬ್ಬಿ, ಮಕ್ಕಳ ನಾಟಕ, ಮಳೆಯಾದವಳು ನೀರ, ಗೆಳಕಾರ ಹಕ್ಕಿಗಳು, ಚಂದ್ರಚುಕ್ಕಿಗಳು ಎಂಬ ಮಕ್ಕಳ ಕಥಾ ಸಂಕಲನಗಳನ್ನು ರಚಿಸಿದ್ದಾರೆ. ಅಭ್ಯಾಸ: ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1. ಕವಯತ್ರಿ ತಾಯಿಯ ಪಾದಕ್ಕೆ ಏನನ್ನು ತರುತ್ತಾಳೆ? ಕವಯಿತ್ರಿ ಬೊಗಸೆ ತುಂಬ ಹೂವನ್ನು ತಂದು ತಾಯಿ ಪಾದಕಮಲಗಳಿಗೆ ಅರ್ಪಿಸುತ್ತಾಳೆ. 2. ಜಗತ್ತಿನಲ್ಲಿ ಮಿಗಿಲಾದುದು ಯಾವುದು? ಜಗತ್ತಿನಲ್ಲಿ ಮಿಗಿಲಾದುದು ತಾಯಿಯ ಹರಕೆ. 3. ತಾಯಿ ಮಗುವಿಗೆ ಏನನ್ನು ಕಲಿಸುತ್ತಾಳೆ? ತಾಯಿ ಮಗುವಿಗೆ ವಿದ್ಯೆ, ಬುದ್ಧಿ, ಸಿದ್ಧಿಗಳನ್ನು ಕಲಿಸುತ್ತಾಳೆ. 4. ಮಗು ಬಿದ್ದಾಗ ತಾಯಿ ಹೇಗೆ ರಮಿಸುತ್ತಾಳೆ? ಮಗು ಬಿದ್ದಾಗ ತಾಯಿ ಓಡಿ ಬಂದು ಎತ್ತಿಕೊಂಡು ಸಂತೈಸಿ ರಮಿಸುತ್ತಾಳೆ. 5. ತಾಯಿ ಮಗುವಿಗೆ ಏನನ್ನು ಕುಡಿಸುತ್ತಾಳೆ? ತಾಯಿ ಮಗುವಿಗೆ ತನ್ನ ಎದೆಯ ಹಾಲನ್ನು ಕುಡಿಸುತ್ತಾಳೆ. Thank you for the watching. Subscribe my channel ಪಠ್ಯ ಪುಸ್ತಕ. ಈ ವಿಡಿಯೋವನ್ನು ಒಂದೆರಡು ಬಾರಿ ನೋಡಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆಯಿರಿ. ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.